ಆಕಾಶವಾಣಿ ಚಿತ್ರದುರ್ಗ. ಹಾವು ಕಡಿತ ಮತ್ತು ತುರ್ತು ಚಿಕಿತ್ಸೆ ಕುರಿತು ದಾವಣಗೆರೆಯ ಎಸ್ಎಸ್ ಹೈಟೆಕ್ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ನರೇಂದ್ರ ಅವರೊಂದಿಗೆ ನಡೆಸಿದ ಸಂದರ್ಶನ. ಕೇಳಿದರೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾವಿವತ್ತು ಈ ಒಂದು ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಬರುವಂತಹ ಒಂದು ಹಾವು ಕಡಿತ ಅನ್ನುವಂಥದ್ದು, ಈ ಹಾವು ಕಡಿತದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಾವು ಕಡಿದ ತಕ್ಷಣ ಏನ್ ಮಾಡಬೇಕು, ಏನ್ ಮಾಡಬಾರ್ದು, ಎಲ್ಲಿ ಹೋಗಬೇಕು, ಯಾರನ್ನ ಕಾಣಬೇಕು, ಇಂತಹದೊಂದಷ್ಟು ಮಾಹಿತಿಯನ್ನ ನಾವಿವತ್ತು ಕಾರ್ಯಕ್ರಮದಲ್ಲಿ ತಿಳ್ಕೊಳ್ತಾ ಇದ್ದೀವಿ. ಹಾಗೆ ಈ ಎಲ್ಲದರ ಬಗ್ಗೆ ಮಾತುಕತೆ ಇರುತ್ತೆ. ಯಾರ ಜೊತೆ ಅಂತಂದ್ರೆ ದಾವಣಗೆರೆಯ ಎಸ್ಎಸ್ ಹೈಟೆಕ್ ಹಾಸ್ಪಿಟಲ್ ತುರ್ತು ಚಿಕಿತ್ಸಾ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ನರೇಂದ್ರ ಅವರಿದ್ದಾರೆ ನಮ್ಮ ಜೊತೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಹಾವು ಕಡಿತ ಅನ್ನುವಂಥದ್ದು, ಹಾವು ಅನ್ನುವಂಥದ್ದೇ ಹೆಸರೇ ನಮ್ಗೊಂದಿಷ್ಟು ಭಯ ಹುಟ್ಟಿಸುತ್ತೆ. ಅದರಲ್ಲೂ ಹಾವು ಕಡ್ದಿದೆ ಅಂದ್ಬಿಟ್ರೆ, ಕಡ್ದಿದ್ಯೋ ಅದರ ಪರಿಣಾಮ ಎಷ್ಟಿದೆಯೋ ಇಲ್ಲೋ ಗೊತ್ತಿಲ್ಲ, ಆ ಭಯಕ್ಕೆ ಒಂದು ಅರ್ಧ ಜೀವನ ತೆಗೆದ ಹಾಗಾಗ್ಬಿಡುತ್ತೆ. ಏನ್ ಸರಿ ಹಾವು ಕಡಿತ ಅನ್ನುವಂಥ ಸಮಯದಲ್ಲಿ ಕಡಿತಕ್ಕೆ ಒಳಗಾದವರು ಹೇಗೆ ಅವರು ವರ್ತಿಸಬೇಕು, ಏನ್ ಮಾಡಬೇಕು, ಏನ್ ಮಾಡಬಾರ್ದು? ಮೊದಲನೇದಾಗಿ ಹಾವು ಕಡಿತ, ಇದರಲ್ಲಿ ಹಾವು ಕಡಿತದ್ದು 2-3 ತರ ಹಾವು ಗ್ರೂಪ್ ಇದೆ. ಒಂದು ಕೋಬ್ರಾ ಗ್ರೂಪ್ ಅಂತ ಹೇಳ್ತೀವಿ. ಅದು ಮುಖ್ಯವಾಗಿ ನಮ್ಮ ನರಮಂಡಲದ ಮೇಲೆ ಏನು ವಿಷನ ಬಿಡುತ್ತಲ್ಲ, ನಮ್ಮ ನರಮಂಡಲದ ಮೇಲೆ ಎಫೆಕ್ಟ್ ಮಾಡುತ್ತೆ. ಇನ್ನೊಂದು ವೈಪರ್ ಗ್ರೂಪ್ ಅಂತ ಇದೆ, ಅದು ನಮ್ಮ ರಕ್ತ ಹೆಪ್ಪುಗಟ್ಟುವಿಕೆ ಮತ್ತೆ ನಮ್ದ ಮಜಲ್ ಅಂತ ಏನ್ ಮಾಂಸಖಂಡ ಇದ್ದಿತ್ತಲ್ಲ ಅದನ್ನ ಡ್ಯಾಮೇಜ್ ಮಾಡ್ಲಿಕ್ಕೆ ಅದನ್ನು ಆ ವಿಷನ ಬಿಡುತ್ತೆ. ಸೊ ಇವೆರಡನ್ನು ನಾವು ಡಿಫ್ರೆನ್ಶಿಯೇಟ್ ಮಾಡಬೇಕಾಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ನಾನು ಪ್ರಥಮ ಚಿಕಿತ್ಸೆ ಅಂದ್ರೆ ಹಾವು ಕಡದಾಗ ಏನ್ ಮಾಡಬೇಕು ಅಂತ ಹೇಳ್ತೇನೆ. ಮೊದಲನೇದಾಗಿ ಮುಖ್ಯವಾಗಿ ಅಂದ್ರೆ ಗಾಬರಿ ಆಗ್ಬಾರ್ದು. ನಾವ್ ಎಷ್ಟೊಂದ್ಸಲ ನೋಡಿರ್ತೀವಿ, ಅದು ಡ್ರೈ ಬೈಟ್ ಅಂದ್ರೆ ಹಾವು ಕಡ್ದಿರ್ಬೋದು, ಬಟ್ ಅದು ವಿಷ ಬಿಟ್ಟಿರೋದಿಲ್ಲ. ಬಟ್ ಪೇಷಂಟ್ ಹೃದಯಾಘಾತಕ್ಕೆ ಇಲ್ಲ ಬೇರೆ ತೊಂದರೆಯಿಂದ ಸಾವನ್ನಪ್ಪಿರ್ತಾರೆ. ಅದಕ್ಕೆ ಮುಖ್ಯವಾಗಿ ನಾವ್ ಏನ್ ಹೇಳೋದು ಅಂದ್ರೆ, ಏನೇ ಹಾವು ಕಡ್ದಿದ್ರು ಬಿಟ್ಟಿರ್ಬೋದು, ಬಟ್ ಗಾಬರಿ ಮಾತ್ರ ಆಗ್ಬಾರ್ದು. ಅದನ್ನೊಂದು ಮುಖ್ಯವಾಗಿ ಮೊದಲನೇದಾಗಿ ಅದನ್ನ ಹೇಳ್ತೀವಿ. ಎರಡನೇದು ಏನಂದ್ರೆ, ಆದಷ್ಟು ನೀವು ಜಾಗದಿಂದ, ಈಗ ಹಾವು ಎಲ್ಲೋ ಹೋಗಿದೆ, ಕಡ್ದು ಹೋಗಿದೆಯೋ ಅದರಿಂದ ಒಂದ್ ಸ್ವಲ್ಪ ದೂರ ಸರ್ಕೊಳ್ಳಿ. ಆರಾಮಾಗಿ ಕುತ್ಕೊಳ್ಳಿ. ಫಸ್ಟ್ ಕುತ್ಕೊಂಡು ಜೋರಾಗಿ ಓಡಾಡೋದು ಅದೆಲ್ಲ ಮಾಡಬಾರ್ದು. ಹಾವು ಕಡ್ದು ಆ ಕಡೆ ದೂರ ಹೋಯ್ತು ಅಂದ್ರೆ ನೀವು ಒಂದ್ ಸ್ವಲ್ಪ ದೂರದ ಬಂದು ಕುತ್ಕೊಂಡು ಸಮಾಧಾನವಾಗಿ ಕುತ್ಕೋಬೇಕು. ಆಮೇಲೆ ಕಾಲ್ ಫಾರ್ ಹೆಲ್ಪ್ ಅಂತ ಏನ್ ಹೇಳ್ತೀವಲ್ಲ, ಯಾರನ್ನಾರ ಸಹಾಯಕ್ಕೆ ನೀವು ಕರಿಬೇಕಾಗತ್ತೆ. ಪ್ರಥಮವಾಗಿ ಅಷ್ಟು ಮಾಡಬೇಕಾಗುತ್ತೆ. ನಂತರ ಸರ್, ನಂತರ ಏನಾಗುತ್ತೆ, ಅಕಸ್ಮಾತ್ ನಿಮ್ಗೆ ಯಾರೊಬ್ರು ಹೆಲ್ಪ್ ಬರ್ತಾರೆ, ಬಂದಾಗ ಏನ್ ಮಾಡಬೇಕು, ನೀವು ಕಡ್ದಿರೋ ಜಾಗನ ಯಾವುದೇ ರೀತಿಯಿಂದ ಫಸ್ಟ್ ನಾನು ಏನ್ ಹೇಳ್ತೀನಿ ಅಂದ್ರೆ ಏನ್ ಮಾಡಬಾರ್ದು ಅಂತ ಹೇಳ್ತೀನಿ. ಯಾಕಂದ್ರೆ ಮಾಡೋದ್ ಬಹಳ ಇರುತ್ತೆ. ಮಾಡಬಾರ್ದು ಅನ್ನೋದು ಆ ಬ್ಲೇಡ್ ಇಂದ ಕುಯ್ಯೋದು, ಚಾಕುವಿಂದ ಇದು ಮಾಡೋದು, ವಿಷ ತೆಗಿತೀವಿ ಅಂತ, ಅದು ಮಾತ್ರ ಮಾಡಕ್ಕೆ ಹೋಗ್ಬಾರ್ದು. ಅದು ಬಹಳ ಮುಂದೆ ಅದು ಇನ್ಫೆಕ್ಷನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅದನ್ನ ಮಾಡಲೇಬಾರ್ದು. ಆಮೇಲೆ ಬಾಯಿಂದ ರಕ್ತ ಹೀರಿ ತೆಗೆಯೋದು ಅದೆಲ್ಲ ಮಾಡಬಾರ್ದು. ಅದೆಲ್ಲ ಎಫೆಕ್ಟಿವ್ ಇಲ್ಲ ಅಂತ ದೃಢೀಕರಿಸಲ್ಪಟ್ಟಿದೆ. ಹಂಗಾಗಿ ಅದೆಲ್ಲ ಯಾವುದೇ ರೀತಿಯಾಗಿ ಗಾಯನ ಒತ್ತಿ ರಕ್ತ ತೆಗೆಯೋದು, ಬಾಯಿಂದ ಹಾಕಿ ಹೊರಗೆ ತೆಗೆಯೋದು, ಬ್ಲೇಡ್ ಇಂದ ಕೊಯ್ದು ರಕ್ತನ ಹೊರಗೆ ಬಿಡೋದು, ಅದೆಲ್ಲ ಯಾವುದೇ ಕಾರಣಕ್ಕೂ ಮಾಡ್ಲಿಕ್ಕೆ ಹೋಗ್ಬಾರ್ದು. ಆಮೇಲೆ ಬಿಗಿಯಾಗಿ ಬಟ್ಟೆನ ಕಟ್ಟಿ ಅಥವಾ ದಾರದಿಂದ ಕಟ್ಟಿ ಹಿಂಭಾಗದಲ್ಲಿ ಸ್ವಲ್ಪ ಅಂತ ಹೇಳ್ತಾರೆ, ತುಂಬಾ ಬಿಗಿಯಾಗಿ ಕಟ್ಬಿಡಿ, ರಕ್ತ ಮೇಲೆ ಹೋಗ್ಬಾರ್ದು ಅಂತ. ಕರೆಕ್ಟ್ ಮೇಡಮ್. ಮುಂಚೆ ಅದೆಲ್ಲ ಇತ್ತು ಮೇಡಮ್. ಏನಂದ್ರೆ ಕಡದ ಭಾಗದಿಂದ ಒಂದಡಿ ಮೇಲ್ಗಡೆಗೆ ಬಿಗಿಯಾಗಿ ಕಟ್ಟ್ರಿ ಅಂತ ನಾವೇ ಹೇಳ್ತಾ ಇದ್ವಿ. ಅಂದ್ರೆ ಮುಂಚೆ ಅವಾಗ ಆ ತರ ಇತ್ತು. ಈಗ ಅದರಿಂದ ಏನು ದೃಢೀಕರಿಸಲ್ಪಟ್ಟಿದೆ ಅಂದ್ರೆ ಅದರಿಂದ ಕಾಂಪ್ಲಿಕೇಶನ್ಸ್ ಬಹಳ ಆಗ್ತಿದೆ. ಸೊ ನಾವು ಈಗ ಏನು ಈ ಒಬ್ಬೊಬ್ರು ದಾರದಿಂದ ಚೆನ್ನಾಗಿ ಬಿಗಿದು ಬಿಟ್ಟಿರ್ತಾರೆ, ಅಲ್ಲಿ ರಕ್ತ ಸಂಚಲನೆ ಆಗಿರಲ್ಲ. ಆ ಕೆಳಭಾಗಕ್ಕೆ ಏನಾದ್ರು ನಾವು ಅರ್ಧ ಗಂಟೆ ಇಲ್ಲ 20 ನಿಮಿಷಕ್ಕಿಂತ ಜಾಸ್ತಿ ರಕ್ತ ಸಂಚಲನೆ ಆಗ್ಲಿಲ್ಲ ಅಂದ್ರೆ ಕೆಳಗಿನ ಭಾಗ ಕೊಳ್ತೋಗನೆ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈಗ ಹೊಸ ಇದ್ರ ಪ್ರಕಾರ ಆ ತರ ಯಾವುದೇ ರೀತಿಯಾದ ದಾರಗಳಾಗಿ ಜೋರಾಗಿ ಬಿಗಿಬೇಡ್ರಿ ಅಂತ ಹೇಳ್ತಾರೆ. ಹಂಗೇನಾರಾಯ್ತು ಅಂದ್ರೆ ಬೇಕಾದ್ರೆ ನೀವು ಒಂದ್ ಸ್ವಲ್ಪ ಈ ಟವಲ್ ಇಂದ ಒಂದ್ ಸ್ವಲ್ಪ ಹಗುರವಾಗಿ
ಕಟ್ಟಬೇಕು ಅಂತ ಹೇಳ್ತಾರೆ. ಅಷ್ಟೇ ಬಿಟ್ರೆ ಆದಷ್ಟು ಕಟ್ಟಲಿಲ್ಲ ಅಂದ್ರೂ ಏನು ಪ್ರಾಬ್ಲಮ್ ಅಂತೂ ಏನೂ ಇಲ್ಲ. ಬಟ್ ಕಟ್ಟಿದ್ರಿಂದ ತೊಂದರೆಗಳು ಬಹಳ ಆಗ್ತವೆ. ಏನ್ ಮಾಡಬಾರ್ದು ಅಂತ ಹೇಳಿದ್ರಿ. ಆಮೇಲೆ ಇನ್ನೊಂದು ಏನ್ ಮಾಡಬೇಕು ನೆಕ್ಸ್ಟ್, ಈಗ ಉದಾಹರಣೆಗೆ ಅವ್ರಿಗೆ ಕಾಲಲ್ಲಿ ಕಡ್ದಿರ್ಬೋದು. 99 ಭಾಗ ನಾವೇನ್ ನೋಡ್ತೀವಿ ಕಾಲಲ್ಲೇ ಕಡ್ದಿರುತ್ತೆ, ಯಾಕಂದ್ರೆ ವರ್ಕ್ ಮಾಡ್ಬೇಕಾದ್ರೆ ಅದು ಇದೆಯಲ್ಲ. ಆ ಕಾಲ್ನ ಒಂದು ಸ್ಟ್ರೈಟ್ ಆಗಿ ರೆಸ್ಟ್ ಮಾಡಬೇಕು. ಆಮೇಲೆ ಅದಕ್ಕೆ ಏನಾರು ಒಂದು ಸ್ವಲ್ಪ ಕಡ್ಡಿನ ಏನಾರು ಕೊಟ್ಟು ಒಂದು ಸ್ಪ್ಲಿಂಟಿಂಗ್ ಅಂತ ಹೇಳ್ತೇವೆ ನಾವು. ಅದು ಕಾಲನ್ನ ಜಾಸ್ತಿ ನಾವು ಓಡಾಡೋದು ಅದು ಇದು ಎಲ್ಲ ಮಾಡಬಾರ್ದು. ಅಲಗಾಡಿಸ್ತಾ ಇರೋ ಹಾಗೆ ಒಂದ್ ಸ್ವಲ್ಪ ಇಟ್ಕೊಂಡು ಅದ್ರ ಸುತ್ತ ಒಂದು ಟವಲ್ ಏನಾರು ಬ್ಯಾಂಡೇಜ್ ಏನಾರು ಒಂದ್ ಸ್ವಲ್ಪ ಸಪೋರ್ಟಿಗೆ ಅಷ್ಟೇ ಸುತ್ತಬೇಕು, ಬಿಗಿಯಾಗಿ ಸುತ್ತಬಾರ್ದು. ಮುಖ್ಯ ಉದ್ದೇಶ ಏನಂದ್ರೆ ಕಡಿದಿರೋ ಜಾಗನ ನಾವು ಮೂವ್ಮೆಂಟ್ ಜಾಸ್ತಿ ಮಾಡಬಾರ್ದು ಅಂತ. ಮೂವ್ಮೆಂಟ್ ಮಾಡಿದಷ್ಟು ರಕ್ತ ಸಂಚಲನೆ ಜಾಸ್ತಿ ಆಗುತ್ತೆ, ವಿಷ ಬಾಡಿಗೆ ಜಲ್ದಿ ದೇಹದ ಬೇರೆ ಭಾಗಕ್ಕೂ ಹರಡೋ ಸಾಧ್ಯತೆ ಜಲ್ದಿ ಹರಡುತ್ತೆ. ಸೊ ಇದರಿಂದ ಅದನ್ನ ಅವಾಯ್ಡ್ ಮಾಡಬಹುದು ಈ ಒಂದು ಕ್ರಿಯೆಯಿಂದ. ಓಕೆ, ಸಮವಾಗಿ ಇಟ್ಕೊಳ್ಬೇಕು, ಹೆಚ್ಚು ಅಲಗಾಟ ಮಾಡಬಾರ್ದು ಅನ್ನುವಂಥದ್ದು. ಓಕೆ, ಈಗ ಹಾವು ಕಡಿದಿದೆ ಅಂದ ತಕ್ಷಣ ಎಂತ ಹಾವು ಕಡಿತು ಅಂತ ಒಂದು ಪ್ರಶ್ನೆ ಬಂದ್ಬಿಡುತ್ತೆ ಕಡಿತಕ್ಕೆ ಒಳಗಾದವ್ರಿಗೆ. ಈಗ ಒಂದು ರೀತಿ ಮೇಡಮ್, ಈಗ ಎಷ್ಟು ನಮ್ಮ ಜನ ಎಷ್ಟಿದ್ದಾರೆ ಅಂದ್ರೆ ಪಾಪ ಅವ್ರಿಗೂ ಗಾಬರಿ ಇರುತ್ತೆ. ಒಂದ್ 4-5 ಜನ ಬಂದ ತಕ್ಷಣ ಹಾವು ಏನ್ ಮಾಡ್ತಾರೆ, ಪೇಷಂಟ್ ನ ಮೊದಲನ್ನ ಶಿಫ್ಟ್ ಮಾಡಬೇಕು, ಹತ್ತಿರದ ಒಂದು ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕು. ಅದು ಬಿಟ್ಟು ಅಲ್ಲಿ ಹಾವು ಹೊಡಿಲಿಕ್ಕೆ ಹೋಗ್ತಾರೆ, ಅದು ಬಹಳ ತಪ್ಪದು. ಅದು ಈಗ ಎಲ್ಲ ಕಡದಾಗಿದೆ. ಸೊ ನಮಗೆ ಅದು ಹಾವು ತಂದ್ರೇನು ಬಿಟ್ರೇನು ನಮ್ದು ಟ್ರೀಟ್ಮೆಂಟ್ ನಾವು ಬೇರೆನೆ ಅಂದ್ರೆ ಮೆಥಡಾಲಜಿ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿ ನಾವು ಟ್ರೀಟ್ಮೆಂಟ್ ಕೊಡೋದು. ಹಂಗಾಗಿ ಅದು ಹಾವು ಹೊಡೆದು ತರೋದು ಅದೆಲ್ಲ ಅಂತ ಸಾಹಸಕ್ಕೆ ಹೋಗ್ಬಾರ್ದು. ಯಾವ ಹಾವು ಕಡಿತು ಅನ್ನೋದು ನಿಮ್ಗೆ ಅದು ವಿಷಯನೇ ಅಲ್ಲ, ಬೇಕಾಗಿಲ್ಲ. ಅವ್ರಿಗೆ ಹೇಳಿದ್ರೆ ಸಾಕು, ಒಂದ್ ಸ್ವಲ್ಪ ಡಿಸ್ಕ್ರಿಪ್ಷನ್ಸ್ ಒಂದ್ ಸ್ವಲ್ಪ ಇದರಲ್ಲಿ ಬೇಕಾಗುತ್ತೆ ನಮ್ಗೆ. ಬಟ್ ಅತಿ ಮುಖ್ಯವಾಗಿ ನಮ್ಗೆ ಅದು ಇದೆ ಅಂತಾನೆ ಏನು ಬೇಕಾಗೋದಿಲ್ಲ. ನಾವು ಆಸ್ಪತ್ರೆಗೆ ಆದಷ್ಟು ಎಷ್ಟು ಜಲ್ದಿ ಆಗುತ್ತೋ ಅಷ್ಟು ಜಲ್ದಿ ಕರ್ಕೊಂಡ್ಬರೋದು ಒಳ್ಳೇದು. ಪ್ರಥಮ ಚಿಕಿತ್ಸೆ ಕೊಂಡು ಹತ್ತಿರದ ಆಸ್ಪತ್ರೆ. ಈಗಂತೂ ನಮ್ಮ ಸರ್ಕಾರದಿಂದ ಎಲ್ಲ ಇವನ್ ಪ್ರಥಮ ಚಿಕಿತ್ಸಾ ಕೇಂದ್ರಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರ, PHC ಅಲ್ಲಿ ಇಲ್ಲೆಲ್ಲ ಕಡೆಗೂ ಆಂಟಿ ವೆನಮ್ ಅಂತ ಹಿಡ್ತೀವಿ. ಹಾವು ಕಟ್ತಿದ್ದಕ್ಕೆ ಆಂಟಿಡೋಟ್ ಆಗಿ ಏನ್ ಕೊಡ್ತೀವಲ್ಲ ಅದು ಆಂಟಿ ವೆನಮ್, ಅದು ಎಲ್ಲಾ ಕಡೆಗೂ ಅವೈಲೇಬಲ್ ಇದೆ, ಎಲ್ಲಾ ಕಡೆಗೂ ಸಿಗುತ್ತೆ. ಆದಷ್ಟು ಹತ್ತಿರದ ಆಸ್ಪತ್ರೆ ಕರ್ಕೊಂಡು ಹೋಗೋದು ಒಳ್ಳೆ. ಹತ್ತಿರದ ಆಸ್ಪತ್ರೆ ಆದ್ರೆ ಸಾಕು ಅನ್ನುವಂಥದ್ದು. ಈ ಜಿಲ್ಲಾ ಆಸ್ಪತ್ರೆಗೆ ಬರಬೇಕು ಆತರ ಏನಿಲ್ಲ, ಅಥವಾ ದೊಡ್ಡ ಆಸ್ಪತ್ರೆಗೆ ಹೋಗ್ಬೇಕು ಹತ್ರ ಇದ್ರೆ ಚೆನ್ನಾಗೆ ಮೇಡಮ್. ಬಟ್ ಅಕಸ್ಮಾತ್ ಅಲ್ಲಿ ಇಲ್ಲ ಅಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋದ್ರು ಆಗುತ್ತೆ. ಅಲ್ಲಿ ಎಲ್ಲಾ ಡಾಕ್ಟರ್ಗೂ ಈಗ ಎಲ್ಲ ಟ್ರೈನಿಂಗ್ ಕೊಟ್ಟಿದ್ದಾರೆ ಮೇಡಮ್. ಈ ಒಂದನೇದೇನಂದ್ರೆ ನಾವು ಅಲ್ಲಿ ಯಾವ್ದೇ ಡಾಕ್ಟರ್ ಆದ್ರೂ ಅಲ್ಲಿ ಬಂದು ಒಂದು ಪರೀಕ್ಷೆನೆ ಮಾಡ್ತೀವಿ, ರಕ್ತ ಪರೀಕ್ಷೆ. ನಮಗೆ 2 ತರ ಹಾವು, ಮೊದಲನೇ ಹೇಳಿದಾಗ ಈ ಕೋಬ್ರಾ ಮತ್ತೆ ವೈಪರ್, ನಾವು 2 ತರ ವಿಷಯನ ನಾವು ಡಿಫ್ರೆನ್ಶಿಯೇಟ್ ಮಾಡಬೇಕು. ಅಂದ್ರೆ ಯಾವ ತರ ಆಗುತ್ತೆ ತೊಂದರೆ ಅನ್ನೋದು ನಾವು ಗುರುತುಪಡಿಸ್ಕೋಬೇಕಾಗುತ್ತೆ. ಅದಕ್ಕೆ ಒಂದು ನರಮಂಡಲಕ್ಕೆ ಕಡಿದಿದ್ರೆ ಅದು ನಮಗೆ, ನಾವು ಪೇಷಂಟ್ ನ ನೋಡ್ತಾನೆ ಗೊತ್ತಾಗುತ್ತೆ ನಮ್ಗೆ ಇದು ನರಮಂಡಲದ ಎಫೆಕ್ಟ್ ಆಗಿದೆ, ಅವನಿಗೆ ಉಸಿರಾಡಕ್ ತೊಂದರೆ ಆಗುತ್ತೆ, ಮತ್ತೆ ಸ್ವೆಟಿಂಗ್ ಎಲ್ಲ ಬರೋದು, ಈ ತರ ಎಲ್ಲ ಸಿಂಪ್ಟಮ್ಸ್ ಇರುತ್ತೆ, ಲಕ್ಷಣಗಳು ಕಾಣಿಸ್ಕೊಳುತ್ತೆ. ಅವಾಗ ನಮಗೆ ಗೊತ್ತಾಗುತ್ತೆ ಇದು ನರಮಂಡಲದ ಎಫೆಕ್ಟ್ ಇಂದಾನೆ ಅಂತ. ಬಟ್ ಆದ್ರೂ ನಾವು ದೃಢೀಕರಣ ಮಾಡ್ಕೋಬೇಕು ಅಂದ್ರೆ ನಾವು ಒಂದು ಸಿಂಪಲ್ ಟೆಸ್ಟ್ ಇದೆ. ಮಾಮೂಲಿ ನಮ್ದು ಪೇಷಂಟ್ ಇಂದ ಒಂದು 2 to 3 ml 2ರಿಂದ 3 ml ಬ್ಲಡ್ ನ ತೆಗೆದ್ಬಿಟ್ಟು ಒಂದು ಖಾಲಿ ವಯಾಲಲ್ಲಿ, ಸ್ವಚ್ಛವಾಗಿರೋ ವಯಾಲಲ್ಲಿ ತೆಗೆದು ಒಂದು 20 ನಿಮಿಷ ಹಾಗೆ ಬಿಡಬೇಕು. ಅದನ್ನ ಹಾಕಿ ಅದು ಹಾಗೆ ಬಿಡಬೇಕು. 20 ನಿಮಿಷ ತನಕ ಅದನ್ನ ಆಗಿದೆಯೋ ಇಲ್ಲೋ ಅಂತ ಮುಟ್ಟಿ ನೋಡೋದು, ಅಲಗಾಡಿಸಿ ನೋಡೋದು ಅದನ್ನೆಲ್ಲ ಮಾಡಬಾರದು. 20 ನಿಮಿಷ ಆದ್ಮೇಲೆ ಅದನ್ನ ವಯಾಲ್ನ ಉಲ್ಟಾ ಮಾಡಬೇಕು. ಉಲ್ಟಾ ಮಾಡಿದಾಗ ಏನಾಗುತ್ತೆ, ನಮ್ದು 2 ತರ ಇದರಲ್ಲಿ ಗೊತ್ತಾಗುತ್ತೆ. ಒಂದು ರಕ್ತ ಹೆಪ್ಪುಗಟ್ಟಿರುತ್ತೆ. ರಕ್ತ ಹೆಪ್ಪುಗಟ್ಟಿದೆ ಅಂದ್ರೆ ಅದು ನಾರ್ಮಲ್ ಇದೆ. ಸೊ ಅದು ವೈಪರ್ ಜಾತಿಗೆ ಸೇರಿದ ಹಾವಲ್ಲ, ಅದು ರಕ್ತ ಹೆಪ್ಪುಗಟ್ಟ ಕ್ರಿಯೆಗೆ ಅದು ಎಫೆಕ್ಟ್ ಮಾಡೋದಿಲ್ಲ ಅಂತ ಒಂದು ದೃಢೀಕರಿಸ. ಇನ್ನೊಂದು, ಅದು ರಕ್ತ ಹೆಪ್ಪುಗಟ್ಟದಲ್ಲಿ ನೀರಾಗೆ ಅದೇ ರೀತಿ ಇತ್ತು, 20 ನಿಮಿಷ ಆದ್ಮೇಲೂ ನೀರಾಗೆ ಅದೇ ರೀತಿ ಇತ್ತು ಅಂದ್ರೆ ಅದು ಕನ್ಫರ್ಮ್ ಆಗುತ್ತೆ ಇದು ವಿಷ ಬಿಟ್ಟಿದೆ ಹಾವು. ಸೊ ಅವಾಗ ನಾವು ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಆಂಟಿ ವೆನಮ್ ಅಂತ ಏನ್ ಹೇಳ್ತೀವಲ್ಲ ಅದನ್ನೇ ಕೊಡ್ಲೇಬೇಕಾಗುತ್ತೆ. ಓಕೆ ಡಾಕ್ಟರ್, ಈಗ ಆ ಪೇಷಂಟ್ ನಿಮ್ಮಲ್ಲಿ ಬರೋದ್ರೊಳಗಡೆ ಒಂದಷ್ಟು ಟೈಮ್ ವೇಸ್ಟ್ ಮಾಡಿರ್ತಾರೆ. ಅಲ್ಲಿ ಏನೇನೋ ಒಂದಷ್ಟು ಅವರ ಗಾಬರಿಗಳು ಅಥವಾ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಏನಾದ್ರು ಮನೆ ಮದ್ದು ಅಂತ ಕೂಡ ಮಾಡೋದಕ್ ಪ್ರಯತ್ನ ಮಾಡಿರ್ತಾರೆ ಏನೋ ಕೆಲವೊಂದು ಸಾರಿ, ಬೇರು ಇಡಿ ಬೇರಿಡಿ ಈ ತರ ಎಲ್ಲ. ಆಮೇಲೆ ಬಂದ್ಮೇಲೆ ನೀವೊಂದು 20 ನಿಮಿಷ ಪರೀಕ್ಷೆಗೆ ಅಂತ ಇಡ್ತೀರಿ, ರಕ್ತ ಪರೀಕ್ಷೆಗೆ ಅಂತ. ಇಲ್ಲಿ ಸಾಕಷ್ಟು ಸಮಯ ಆಗಿರುತ್ತೆ. ಈ ಒಂದು 20 ನಿಮಿಷದಲ್ಲಿ ಪೇಷಂಟ್ ಏನ್ ಮಾಡ್ತಾ ಇರ್ತಾರೆ? ಓಕೆ, ಈಗ ನಾವು ಏನು ಫಸ್ಟ್ ನಾವು ಏನ್ ಮಾಡೋದು, ಕಾವು ಕಡಿದ್ ಬಂದ ತಕ್ಷಣ ನಾವು ಸ್ಯಾಂಪಲ್ ತೆಗೆದು ಇಟ್ಬಿಡ್ತೀವಿ. ಸೊ ನಮಗೆ ಆ 20 ನಿಮಿಷ ಟೈಮ್ ಇರುತ್ತೆ. ಆ ಟೈಮ್ ಅಲ್ಲಿ ನಾವೇನ್ ಮಾಡ್ತೀವಿ,
ಅವ್ರೇನಾರು ಒಬ್ಬೊಬ್ರು ಟೂರ್ನಿಕೆ ಅಂದ್ರೆ ಬಿಗಿಯಾಗಿ ದಾರನೋ ಅದು ಇದು ಎಲ್ಲ ಕಟ್ಕೊಂಡ್ ಬಂದಿರ್ತಾರೆ, ಅದನ್ನೆಲ್ಲ ಸ್ಲೋ ಆಗಿ ರಿಲೀಸ್ ಮಾಡ್ತೀವಿ. ಆಮೇಲೆ ನಾವು ಇಂಜೆಕ್ಷನ್ಸ್ ಅನ್ನೆಲ್ಲ ಕೊಡ್ಲಿಕ್ಕೆ ರೆಡಿ ಮಾಡ್ಕೊಂತೀವಿ. ಆಮೇಲೆ ಆ ಗಾಯ ಏನಿರುತ್ತಲ್ಲ ಆ ಗಾಯ ಕ್ಲೀನ್ ಮಾಡೋದು, ಬೇರೆ ಸಿಂಪ್ಟಮ್ಸ್ ಇರ್ಬೋದು. ಅವನಿಗೆ ನಾ ಹೇಳಿದ ಮೇಲೆ ನರಮಂಡಲದ ಮೇಲೆ ಎಫೆಕ್ಟ್ ಮಾಡಿದಾಗ ಅವನಿಗೆ ಇಮಿಡಿಯೇಟ್ ಆಗಿ ನಾವು ಟ್ರೀಟ್ಮೆಂಟ್ ಕೊಡ್ಲೇಬೇಕಾಗುತ್ತೆ. ಅವನಿಗೆ ಫುಲ್ ಸುಸ್ತಾಗಿರ್ತಾನೆ, ಇಲ್ಲ ಎಚ್ಚರ ತಪ್ಪಿರ್ತಾನೆ, ಇದೆಲ್ಲ ಇರುತ್ತೆ. ಸೊ ಅವಾಗ ಆ ಚಿಕಿತ್ಸೆಗಳನ್ನ ನಾವು ಕಂಟಿನ್ಯೂ ಮಾಡ್ತಾ ಇರ್ತೀವಿ. ಇನ್ ಮೀನ್ ವೈಲ್ ಇದು ಪರೀಕ್ಷೆ ಬಂದ ತಕ್ಷಣ ನಾವು ಆಂಟಿವೆನಮ್ ಅಂತ ಏನ್ ಹೇಳ್ತೀವಲ್ಲ ಅದನ್ನ ನಾವು ಡ್ರಿಪ್ ಅಲ್ಲಿ ಹಾಕಿ ನಾವು ಇಮಿಡಿಯೇಟ್ ತಕ್ಷಣ ಡ್ರಿಪ್ ಮೂಲಕನೇ ಹಾಕಿ ಕೊಡಬೇಕು ಮೇಡಮ್. ಅದಕ್ಕಿಂತ ಮುಂಚೆ ನಾವು ಟಿಟಿ ಇಂಜೆಕ್ಷನ್ ಕೊಡೋದು ಆತರ, ಮತ್ತೆ ಪ್ರಥಮ ಚಿಕಿತ್ಸೆಯಾಗಿ ವೂಂಡ್ ಕ್ಲೀನಿಂಗು, ಟಿಟಿ ಕೊಡೋದು, ಮತ್ತೆ ಇನ್ನೇನಾರು ಬಹಳ ಪೈನ್ ಇತ್ತು ಅಂದ್ರೆ ಒಂದ್ ಸ್ವಲ್ಪ ಅನಾಲ್ಜೆಸಿಕ್ಸ್ ಅಂತ ಏನ್ ಹೇಳ್ತೀವಿ, ನೋವು ನಿವಾರಣಕ್ಕೆ ಇಂಜೆಕ್ಷನ್ಸ್ ಅವನ್ನೆಲ್ಲ ಕೊಡೋದು ಎಲ್ಲ ಮಾಡ್ತಾ ಇರ್ತೀವಿ. ಓಕೆ. ಈಗ ಹಾವು ಕಡಿತಕ್ಕೊಳಗಾದವರಿಗೆ ಬೇರೆ ಇನ್ನೇನು ಆರೋಗ್ಯದ ಸಮಸ್ಯೆ ಇತ್ತು ಅಂತ ಅಂದ್ರೆ ಒಂದ್ ವೇಳೆ ಆವಾಗ್ಲೂ ಕೂಡ ಇದೇ ಟ್ರೀಟ್ಮೆಂಟ್ ಏನು ತೊಂದರೆ ಇಲ್ವಾ, ಇದೇ ಟ್ರೀಟ್ಮೆಂಟ್ ಕೊಡಬಹುದಾ, ಹೇಗೆ? ಯಾರೇ ಆಗ್ಲಿ ಮೇಡಮ್, ಯಾವ್ದೇ ಕಂಡೀಷನ್ ಆಗಲಿ, ಅವರು ಹೃದಯಾಘಾತ ಆಗಿರ್ಬೋದು, ಇಲ್ಲ ಸ್ಟ್ರೋಕ್ ಆಗಿರ್ಬೋದು, ಮುಂಚೆ ಯಾವ್ದೇ ರೀತಿ ಇದ್ರು ಟ್ರೀಟ್ಮೆಂಟ್ ಮಾತ್ರ ಆಂಟಿವೆನಮ್. ವಿಷ ಬಿಟ್ಟಿತ್ತು ಅಂದ್ರೆ ಆಂಟಿವೆನಮ್ ಕೊಡ್ಲೇಬೇಕು. ಅದೊಂದೇ ದಾರಿ ಇರೋದು, ಬೇರೆ ಯಾವ್ದು ಟ್ರೀಟ್ಮೆಂಟ್ ಇಲ್ಲೇ ಇಲ್ಲ. ವಿಷ ಬಿಟ್ಟಿತ್ತು ಅಂದ್ರೆ ಆಂಟಿವೆನಮ್ ಅಂತ ಏನ್ ಹೇಳ್ತೀವಲ್ಲ ಅದನ್ನ ಕೊಡ್ಲೇಬೇಕಾಗುತ್ತೆ ಮೇಡಮ್. ಕೆಲವೊಂದ್ಸರಿ ಹೇಳ್ತಾರೆ ಹಾವು ಕಡ್ದಿತ್ತು, ದೇಹ ಎಲ್ಲ ಕೊಳಿತಾ ಬಂದ್ಬಿಡ್ತು ಅಂತಾರೆ. ಹೇಗೆ ಡಾಕ್ಟರ್ ಇದು ಸಂಭವಿಸೋದು? ಅದು ವೈಪರ್ ಜಾತಿಲಿ ಒಂದು ಹಾವಿದೆ ಮೇಡಮ್. ಅದರಲ್ಲಿ ಅದೇನಾಗುತ್ತೆ, ಅದು ನಮ್ಮ ನರಮಂಡಲದ ಮೇಲೆ ಎಫೆಕ್ಟ್ ಮಾಡೋದಿಲ್ಲ. ಪೇಷಂಟ್ ಆರಾಮಾಗೇ ಇರ್ತಾನೆ, ಬಟ್ ಕಡ್ದಿರೋ ಜಾಗ ಮಾತ್ರ ಬಣ್ಣ ತಿರುಗ್ಕಂತ ಹೋಗುತ್ತೆ. ಮಾಮೂಲಿ ನೀಲಿ ಬಣ್ಣ ಆಗೋದು, ಆಮೇಲೆ ಒಳಗಡೆ ಮಾಂಸಖಂಡಗಳಿಗೆಲ್ಲ ಕೊಳ್ತಾ ಹೋಗುತ್ತೆ. ಅದ್ರದ್ದು ಪಾಯ್ಸನ್ ಇಂದ ಎಫೆಕ್ಟೇ ಆ ರೀತಿ. ಬಟ್ ಅದಕ್ಕೂ ಇದೆ ಆಂಟಿವೆನಮ್ ಕೊಡಬಹುದು, ಬಟ್ ತಕ್ಷಣ ಬಂದಿದ್ರೆ ಅದನ್ನೆಲ್ಲ ನ್ಯೂಟ್ರಲೈಸ್ ಮಾಡ್ತಾ ಹೋಗುತ್ತೆ. ಉದಾಹರಣೆಗೆ ಒಬ್ಬೊಬ್ರು ಅಷ್ಟೊಂದೇನಾಗಿಲ್ಲ ಬಿಡು, ಸ್ವಲ್ಪ ಅಷ್ಟೇ ಬಣ್ಣ ಅಷ್ಟೇ ಬದಲಾಗಿದೆ, ನನಗೇನು ತೊಂದರೆ ಆಗ್ತಿಲ್ಲ ಅಂತ 24 ತಾಸು ಬಿಟ್ಟು ಆಮೇಲೆಲ್ಲ ಬರ್ತಾರೆ 36 ತಾಸು ಬಿಟ್ಟು. ಅವಾಗೆಲ್ಲ ಏನಾಗುತ್ತೆ, ಒಳಗಡೆ ಮಾಂಸಖಂಡಗಳೆಲ್ಲ ಕೊಳ್ತೋದಂಗ ಆಗಿರುತ್ತೆ, ಪೇನ್ ಎಲ್ಲ ಬಹಳ ಇರುತ್ತೆ ಅವ್ರಿಗೆ. ಆಮೇಲೆ ಇದೆಲ್ಲ ಕಾರಣದಿಂದ ಕಿಡ್ನಿಗೆ ತೊಂದರೆ ಮಾಡೋ ಚಾನ್ಸಸ್ ಬಹಳ ಇರುತ್ತೆ. ಈ ವಿಷಯದಲ್ಲಿ ಕಿಡ್ನಿ ಡ್ಯಾಮೇಜ್ ಆಗೋ ತೊಂದರೆ ಬಹಳ ಇದೆ. ನೀವು ಹೇಳಿದ್ರಿ ತಡವಾಗಿ ಬಂದಿರ್ತಾರೆ 24 ಗಂಟೆ ಆದ್ಮೇಲೆ ಅಂತ. ಹಾಗಾದ್ರೆ ಹಾವು ಕಡಿದ ಎಷ್ಟು ಗಂಟೆ ಒಳಗೆ ಡಾಕ್ಟರ್ನ ಕಾಣ್ಬೇಕು? ಎಷ್ಟು ಜಲ್ದಿ ಕಾಣ್ತಿರೋ ಅಷ್ಟು ಜಲ್ದಿ ಅವ್ರಿಗೆ ಕ್ಯೂರ್ ಆಗೋದು ಚಾನ್ಸಸ್ ಜಾಸ್ತಿ ಇರುತ್ತೆ. ಲೇಟ್ ಆದಷ್ಟು ನಾವು ಆಂಟಿವೆನಮ್ ಆಗಲಿ ಅದನ್ನು ಕೊಡೋದು ಮತ್ತೆ ಎಲ್ಲದನ್ನು ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ಹಾಸ್ಪಿಟಲ್ ಇರತಕ್ಕಂತ ದಿನಗಳು ಸಹಿತ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಸ್ಪಿಟಲೈಸ್ಡ್ ಆಗಬೇಕಾಗುತ್ತೆ. ಯಾವುದೇ ಪೇಷಂಟ್ ಹಾವು ಕಡ್ದಿದ್ದು ನಾವು 24 ತಾಸು ಅವ್ರು ಹಾವು ಕಡ್ದಿಲ್ಲ, ಬರೀ ವಿಷ ಬಿಟ್ಟಿಲ್ದಲೇನೋ ಹಾವು ಕಡ್ದಿರೋ ಚಾನ್ಸಸ್ ಇರುತ್ತೆ. ಅಬ್ಸರ್ವೇಷನ್ಗೋಸ್ಕರ ನಾವು 24 ತಾಸು ಅಡ್ಮಿಟ್ ಮಾಡೇ ಮಾಡ್ತೀವಿ. ಆಮೇಲೆ ಅದು ಕಡ್ದಿದ್ರೆ ಟ್ರೀಟ್ಮೆಂಟ್ ಕಂಟಿನ್ಯೂ ಆಗುತ್ತೆ. ಅದು 24 ತಾಸೊಳಗೆ ಏನು ಎಫೆಕ್ಟ್ ಇಲ್ಲ ಅಂದ್ರೆ ಅವಾಗ ಅವ್ರನ್ನ ಮನೆಗೆ ಕಳಿಸಬಹುದು. ಓಕೆ ಡಾಕ್ಟರ್, ಈಗ ಕೆಲವೊಂದ್ಸರಿ ನೀವು ಮೊದಲೇ ಹೇಳಿದ್ರಿ ನನ್ನ ಹತ್ರ, ಹಾವೇ ಕಚ್ಚಿರೋದಿಲ್ಲ, ಎಲ್ಲೋ ಒಂದ್ ಕಡ್ಡಿ ಏನೋ ತರ್ಚಿರುತ್ತೆ, ಹಾವು ಆ ಟೈಮಲ್ಲಿ ಹಾವು ಕೂಡ ಹೋಗಿರುತ್ತೆ, ಆದ್ರೆ ಅವ್ರು ಅಂದ್ಕೊಳ್ತಾರೆ ಹಾವು ಕಚ್ಚಿತ್ತೇನೋ ನನಗೆ ಅಂತ. ಇದು ಹೇಗೆ ನೀವು ಅವರನ್ನ ಕೇಳುವಂತದ್ದು, ಅಥವಾ ಈ ಒಂದು ಟ್ರೀಟ್ಮೆಂಟ್ ಅನ್ನ ರಕ್ತ ಪರೀಕ್ಷೆಯಲ್ಲಿ ಗೊತ್ತಾಗುತ್ತೆ ಹೌದು ಇದು ಕಡ್ಡಿ ಮಾತ್ರ ತರ್ಚಿದೆ ಅಂತ ಹೇಗೆ ಡಿಸೈಡ್ ಮಾಡ್ತೀರಿ? ಅದೇ ಮೇಡಮ್, ಈಗ ರಕ್ತ ಪರೀಕ್ಷೆನ ನಾವು ಹಾಸ್ಪಿಟ್ಲಿಗೆ ಅವ್ರು ಬಂದ್ಮೇಲೆ ನಾವೇನ್ ಪ್ರಥಮ ಚಿಕಿತ್ಸೆ ಅದನ್ನೆಲ್ಲ ಕೊಟ್ಟು ಪ್ಲಸ್ ರಕ್ತ ಪರೀಕ್ಷೆ ಎಲ್ಲ ಮಾಡೇ ಮಾಡ್ತೀವಿ ಅದಕ್ಕೆ. ಯಾಕಂದ್ರೆ ನಾವು ರೂಲ್ ಔಟ್ ಯಾಕಂದ್ರೆ ಯಾರಿಗೇ ಆಗ್ಲಿ ಕಚ್ಚಿರೋದೊಂದು ಗಾಬರಿ ಇದ್ದೇ ಇರುತ್ತೆ, ಮುಂದೆ ಏನೋ ತೊಂದರೆ ಆಗ್ಬೋದು ಏನಂತ. ಸೊ ಅದನ್ನೆಲ್ಲ ರೂಲ್ ಔಟ್ ಮಾಡಿ ನಾವು ಅಬ್ಸರ್ವೇಷನ್ಗೆ ಅಂತ ಒಂದು 24 ತಾಸು ನಾವು ಹಾಸ್ಪಿಟಲ್ ಇಟ್ಕೊಳೋದು ಒಳ್ಳೇದು ಮೇಡಮ್. ಯಾಕಂದ್ರೆ ನಮಗೂ ಶೂರ್ ಇರಲ್ಲ, ಅವ್ರಿಗೂ ಗ್ಯಾರಂಟಿ ಇರೋದಿಲ್ಲ ಹಾವು ಕಡ್ದಿದ್ಯೋ ಕಡ್ಡಿ ತರ್ದಿದ್ಯೋ ಎಲ್ಲ ಅಂತ. ಬಟ್ ಒಂದು ಹಾವು ಕಡ್ದಿದ್ರೆ ಏನ್ ಹೇಳ್ಬೋದು ಅಂದ್ರೆ ಫ್ಯಾಂಗ್ ಮಾರ್ಕ್ಸ್ ಅಂತ ಹೇಳ್ತೀವಿ, ಹಲ್ಲು ಗುರುತು ಅಂತ ಏನ್ ಹೇಳ್ತೀವಿ ಮೇಡಮ್, ಅದು ಫುಲ್ ಡಿಸ್ಟಿಂಕ್ಟ್ ಆಗಿ ಇರುತ್ತೆ. ಅಂದ್ರೆ ಗೊತ್ತಾಗುತ್ತೆ, ರೆಗ್ಯುಲರ್ ಆಗಿ ನೋಡ್ತಿರ್ತೀವಲ್ಲ ನಮ್ಗೆ ಇದು ಹಾವು ಕಡ್ದಿರೋದು ಅಂತ 100% ಗೊತ್ತಾಗುತ್ತೆ ಆ ಹಲ್ಲು ಇದ್ರ ಕಡ್ದಿರೋ ಗುರುತಿಂದ. ಈಗ ಹಾವುಗಳಲ್ಲಿ ವಿಧಗಳು ಡಾಕ್ಟ್ರೆ, ಈಗ ವಿಷದ ಹಾವುಗಳು ಯಾವುದು, ವಿಷ ಇಲ್ಲದ ಹಾವುಗಳು ಯಾವುದು? ಅದರಲ್ಲೂ ಕೆಲವೊಂದು ಹೇಳ್ತಾರೆ ಈ ಹಾವು ಕಡ್ದಿದ್ಯಾ ಏನ್ ಅದೇನ್ ಪರವಾಗಿಲ್ಲ ವಿಷ ಬಿಡಲ್ಲ. ಯಾವೆಲ್ಲ ಹಾವುಗಳು ಆ ರೀತಿಯಾಗಿ ವರ್ಗೀಕರಿಸ್ತೀರಿ? ಇದರಲ್ಲಿ 1-2-3 ಅಷ್ಟೇ ನಾನ್ ಪಾಯ್ಸನಸ್ ಅಂತ ಹೇಳ್ತೀವಿ. 2-3 ಅಷ್ಟೇ ನಾನ್ ಪಾಯ್ಸನ್, ಮಿಕ್ಕಿದ್ದೆಲ್ಲ ಪಾಯ್ಸನಸ್ ಅಂತಾನೆ ನಾವು WHO ಇದರಿಂದನೂ ಡಿಸೈಡ್ ಮಾಡಿರೋದು. ಹಾಗೇನೆ ಬಹಳ ಕಡಿಮೆ ಹಾವುಗಳು ನಾನ್ ಪಾಯ್ಸನಸ್ ಅಂತ ಹೇಳ್ತೇವೆ. ಅದನ್ನು ಫುಲ್ ಇನ್ನ 100% ಹೇಳ್ತಿಲ್ಲ ಅವರು. ಅದರಿಂದ ಬೇರೆ ಹೇಳಿದ್ನಲ್ಲ ಪಾಯ್ಸನ್ ತರ ಈ ನರಮಂಡಲದ ಮೇಲೆ ಎಫೆಕ್ಟ್ ಮಾಡ್ಲಿಲ್ಲ ಅಂದ್ರೂ ಅಲ್ಲಿ ಲೋಕಲ್ ಮಜಲ್ ಇದು ಮಾಡೋದು ಆ ತರ ಎಲ್ಲ ಆಗೋದು ಚಾನ್ಸಸ್ ಇದೆ.
ಹಾವು ಕಡ್ದಾಗ ಒಂದಷ್ಟು ಚಿಕಿತ್ಸೆ ಅಂತೂ ಸಿಕ್ಕರೆ ಓಕೆ. ತುಂಬಾ ಸರಿ ಹಾವು ಕಡ್ದು ಸತ್ತು ಹೋದ್ರು ಅಂತ ಕೇಳ್ತೇವೆ ನಾವು. ಒಂದು ಮೇಡಮ್, ಇದು ನಾ ಹೇಳಿದಾಗೆ ಈ ಹಾವು ಕಡದು ಟ್ರೀಟ್ಮೆಂಟ್ ತಗೊಳಕಿನ ಮುಂಚೆನೆ ಅರ್ಧ ಗಂಟೆ ಒಳಗೆ ಪಾಪ ಪ್ರಯತ್ನ ಮಾಡಿರ್ತಾರೆ ಅವ್ರು ಬರ್ಲಿಕ್ಕೆ. ಒಂದ್ ಸ್ವಲ್ಪ ಹಾಸ್ಪಿಟಲ್ ದೂರ ಇರ್ಬೋದು, ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1 ಗಂಟೆ ಆಗ್ಬಹುದು. ಅವಾಗ ಬಿಟ್ವಿನೇ ಸಾಯೋ ಚಾನ್ಸಸ್ ಇರುತ್ತೆ, ಸತ್ತು ಹೋಗಿದ್ದಾರೆ. ಅದು ಯಾವ ಇದರಲ್ಲಿ ಅಂದ್ರೆ ಈ ಕೋಬ್ರಾ ಅಂತ ಹೇಳ್ತೀವಿ, ನಾಗರ ಹಾವು ಅಂತ ಹೇಳ್ತೀವಲ್ಲ, ಇದು ಪ್ಯೂರ್ ಆಗಿ ಎಫೆಕ್ಟ್ ಮಾಡೋದು ನಮ್ಮ ನರಮಂಡಲನ. ಆಮೇಲೆ ಈ ಎಲ್ಲಾ ಹಾವುಗಳು ನಮ್ದು ಬಾಡಿನಲ್ಲಿ ನಮ್ದು ವೆನಮ್ ಅಂದ್ರೆ ಕಡದ ಮೇಲೆ ಎಷ್ಟು ವಿಷ ಹೇರುತ್ತೆ ಅನ್ನೋದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಅದು ವಿಷದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಹಳ ದಿವಸ ಅದು ಕಡ್ದಿಲ್ಲ, ಬೇರೆ ಯಾರಿಗೂ ಕಡ್ದಿಲ್ಲ ಅಂದ್ರೆ ವಿಷ ಬಹಳ ಇರುತ್ತೆ. ಅವಾಗ ವಿಷ ಜಾಸ್ತಿ ಬಿಟ್ಟಾಗ ಎಸ್ಪೆಷಲಿ ಇದು ಕೋಬ್ರಾ ಅಂತ ಏನ್ ಹೇಳ್ತೀವಲ್ಲ, ನಾಗರಾವು, ಅದು ನರಮಂಡಲದ ಮೇಲೆ ಎಫೆಕ್ಟ್ ಮಾಡೋದ್ರಿಂದ ಅವರು ತಕ್ಷಣ ಅವರು ಪ್ಯಾರಾಲಿಸಿಸ್ ಆಗ್ಬಿಡ್ತಾರೆ. ಪ್ಯಾರಾಲಿಸಿಸ್ ಅಂದ್ರೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ, ನಿಶಕ್ತಿ ಆಗ್ತಾರೆ, ಎಚ್ಚರ ತಪ್ತಾರೆ. ಅವಾಗ ಇಮಿಡಿಯೇಟ್ ಆಗಿ ಕೇರ್ ಸಿಗೋದಿಲ್ಲಲ್ಲ, ಅವಾಗ ಡೆತ್ ಆಗೋ ಚಾನ್ಸಸ್ ಬಹಳ ಇರುತ್ತೆ. ಈ ಇದರಿಂದ ಡೆತ್ ಆಗೋ ಚಾನ್ಸಸ್ ಬಹಳ ಇರುತ್ತೆ. ಬೇರೆ ಹಾವುಗಳಿಂದ ಒಂದು ಭಾಗ ಕೊಳಿಬಹುದು, ಇಲ್ಲ ಏನಾರ ಆಗ್ಬಹುದು, ನಿಧಾನವಾಗಿ ತೊಂದರೆ ಆಗ್ಬಹುದು ಅವ್ರ ಜೀವಕ್ಕೆ. ಬಟ್ ಇಮಿಡಿಯೇಟ್ ಆಗಿ ಡೆತ್ ಆಗೋದು ಇದೇ ಒಂದು ಕಾರಣಕ್ಕೆ ಡೆತ್ ಆಗೋ ಚಾನ್ಸಸ್. ಈಗ ಹೊಲ ಮನೆಗಳಲ್ಲಿ ಅಥವಾ ಹೊಲಗಳಲ್ಲಿ ಗದ್ದೆಗಳಲ್ಲಿ ಕೆಲಸ ಮಾಡೋರಿಗೆ ಈ ಸಮಸ್ಯೆ ಹೆಚ್ಚು ಅಂತ. ಇನ್ನು ಮನೆಗಳಲ್ಲಿ ಅಲ್ಲಿ ಇಲ್ಲಿ ಅಷ್ಟೊಂದು ನಮಗೆ ಹಾವು ಕಡಿತದ ಪ್ರಕರಣಗಳು ಕಡಿಮೆನೆ ಇರುತ್ತೆ, ಹೊಲಗಳಲ್ಲಿ ಅಂತವರಲ್ಲಿ ಹೆಚ್ಚು. ಡಾಕ್ಟರ್, ಅವ್ರು ಏನಾದ್ರೂ ಮುನ್ನೆಚ್ಚರಿಕೆಯಾಗಿ ಏನ್ ಮಾಡಬಹುದು ಅಂತ? ಒಂದು ಈ ಹೈ ಆಂಕಲ್ ಬೂಟ್ಸ್ ಅಂತ ಹೇಳ್ತಾರೆ, ಬಿಲೋನಿ ಅಂದ್ರೆ ನಮ್ಮ ಮೊಣಕಾಲಿನ ಕೆಳಗ್ ತನಕ ಬೂಟ್ಸ್, ಶೂಸ್ ಹಾಕೊಂಡು ಮಾಡೋದ್ರಿಂದ ನಾವು ಏನ್ ನೋಡ್ತೀವಿ, ಈಗ ಬಹಳ ಹಾವು ಕಡಿತದು ಮೊಣಕಾಲಿಂದ ಕೆಳಗೆ ಇರುತ್ತೆ, ಕಾಲಿನ ಭಾಗ ಅಲ್ಲಿ ಮೊಣಕಾಲಿಂದ ಕೆಳಗೇನೆ ಇರುತ್ತೆ. ಎಲ್ಲೋ ಒಂದೊಂದ್ಸಲಿ ಕೈಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಕೈಯಲ್ಲಿ ಆ ತರ, ಬಟ್ ಬೇರೆ ಭಾಗ ಅಷ್ಟೇ ಇದಿರುತ್ತೆ. ಅದು ಬಿಟ್ರೆ 90 ಭಾಗ ನಾವು ನೋಡಿರೋದೆಲ್ಲ ಮೊಣಕಾಲಿಂದ ಕೆಳಗೆ. ಸೊ ಅದಕ್ಕೆ ನಾವೇ ಎಲ್ಲ ಸಜೆಸ್ಟ್ ಮಾಡಬಹುದು WHO ಇಂದನು ಹೈ ಆಂಕಲ್ ಬೂಟ್ಸ್ ಅಂತ ಹೇಳ್ತೀವಿ. ಮೊಣಕಾಲಿಂದ ಕೆಳಗ್ ತನಕ ಬರೋ ತನಕ ಬೂಟ್ಸ್ ಅಲ್ಲಿದ್ ಹಾಕೊಳ್ರಿ, ಇಲ್ಲ ಪ್ಯಾಂಟ್ ಹಾಕೊಳ್ರಿ. ಸೊ ದಟ್ ಅದ್ ಕಡಿದ್ರು ಬಟ್ಟೆ ಕಡಿದಿರುತ್ತೆ, ನಮ್ ಚರ್ಮಕ್ಕೆ ಹೋಗೋದಿಲ್ಲ. ಹಂಗಾಗಿ ಅಲ್ಲಿ ತನಕನಾರು ಪ್ಯಾಂಟ್ ಆ ತರದ್ದು ಒಂದು ಹಾಕೊಂಡು ಕೆಲಸ ಮಾಡಿದ್ರೆ ಈ ತರ ಒಂದ್ ಸ್ವಲ್ಪ ಅವಾಯ್ಡ್ ಮಾಡೋ ಚಾನ್ಸಸ್ ಇರುತ್ತೆ ಮೇಡಮ್. ಈಗ ಇದು ಆಂಟಿ ವೆನಮ್ ಅಂದ್ರೆ ಅದು ಪಾಲಿವೆಲೆಂಟ್, ಮಾನೋವೆಲೆಂಟ್ ಅಂತ ಬರ್ತದೆ. ನಮ್ ಇಂಡಿಯಾದಲ್ಲಿ ಈಗೆಲ್ಲ ಸಪ್ಲೈ ಆಗೋದು ಪಾಲಿವೆಲೆಂಟ್. ಅಂದ್ರೆ ಈಗ ಒಂದಿಷ್ಟು ದೇಶದಲ್ಲಿ ಮಾನೋವೆಲೆಂಟ್ ಅಂತಾನೆ ಮಾಡ್ತಾ ಅಂದ್ರೆ ಇದೇ ಸ್ಪೆಸಿಫಿಕ್ ಅದೇ ಹಾವು ಕಡಿದಿರೋದಕ್ಕೆ ಅದೇ ಆಂಟಿವೆನಮ್ ಅಂತ ಕೊಡ್ತಾರೆ. ಬಟ್ ನಮ್ಮ ಇದರಲ್ಲಿ ಎಲ್ಲ ಪಾಲಿವೆಲೆಂಟ್ ಅಂತ ಬರುತ್ತೆ. ಸೊ ಹಂಗ ಅದು ಕೊಡೋದ್ರಿಂದ ಏನು ಪ್ರಾಬ್ಲಮ್ ಏನಿಲ್ಲ, ಬಟ್ ಎಫೆಕ್ಟಿವ್ನೆಸ್ ಚೆನ್ನಾಗೇ ಇದೆ ನಮಗೆ. ಅಂದ್ರೆ ಈಗ ಪರ್ಟಿಕ್ಯುಲರ್ ಹಾವು ಇದೆ ಕಚ್ಚಿದೆ ಅಂದ್ರೆ ಅದಕ್ಕೆ ಇದೇ ಔಷಧಿ, ಅದೇ ಔಷಧಿ ಅಂತ ಇದೆ. ಎಲ್ಲೋ 1-2 ಕಂಟ್ರೀಸ್ ಅಲ್ಲಿ ಮಾತ್ರ ಆ ರೀತಿ ಇದೆ, ಯಾಕಂದ್ರೆ ಅವು ಬಹಳ ಟಾಕ್ಸಿಕ್ ಇದೆ ಅಂತ ಅದನ್ನ ಡೆವಲಪ್ ಮಾಡಿದ್ದಾರೆ. ಇಲ್ಲಾಂದ್ರೆ ಮಾನೋವೆಲೆಂಟ್ ಅಂತ ಬರುತ್ತೆ, ಎಲ್ಲ ಅದ್ರದ್ದು ಇದ್ರ ಸೇರಿ ಮಾಡಿರೋದು. ಅದು ಕೂಡ ಬಹಳನೇ ಯಾವುದೇ ರೀತಿ ಹಾವು ಕಚ್ಚಿದ್ರು ಒಂದೇ ಔಷಧಿ ಆಂಟಿವೆನಮ್ ಅಂತ ಏನ್ ಹೇಳ್ತೀವಲ್ಲ, ಅದನ್ನ ಕೊಟ್ರೆ ಸಾಕಾಗುತ್ತೆ. ಓಕೆ ಡಾಕ್ಟರ್, ಈ ಹಾವು ಕಡಿತದ ಬಗ್ಗೆ ಹಾಗೆ ಕೆಲವೊಂದು ಈಗ ಚೇಳು ಆ ತರದೊಂದಿಷ್ಟು ವಿಷ ಜಂತುಗಳು ಅಂತ ಏನು ಹೇಳ್ತೀವಲ್ವಾ, ಅವೆಲ್ಲವಕ್ಕೂ ಒಂದೇ ರೀತಿಯ ಟ್ರೀಟ್ಮೆಂಟ್ ಇರುತ್ತಾ ಅಥವಾ ಬೇರೆ ಬೇರೆ ಇರುತ್ತಾ? ಚೇಳು ಕಡಿತಕ್ಕೆ ಮತ್ತೆ ಡಿಫ್ರೆಂಟ್ ಆಗಿ ಬೇರೆ ಟ್ರೀಟ್ಮೆಂಟ್ ಇರುತ್ತೆ. ಅದಕ್ಕೆ ಬೇರೆ ಇಂಜೆಕ್ಷನ್ಸ್ ಆಗ್ಲಿ, ಬೇರೆ ಇದನ್ನ ಎಲ್ಲದನ್ನು ಸ್ವಲ್ಪ ವ್ಯತ್ಯಾಸ ಬರ್ತದೆ. ಓಕೆ, ಹೌದು. ಈ ವಿಷ ಜಂತುಗಳಂತ ತಗೊಂಡಾಗ ನಾವು ಹಾವು, ಚೇಳು, ಬೇರೆ ಬೇರೆ ವಿಷ ಜಂತುಗಳೆಲ್ಲ ಕಚ್ಚುತ್ತಾ ಇರುತ್ತೆ, ಅವುಗಳ ಬಗ್ಗೆ ಹೇಳೋದಾದ್ರೆ? ಅವು ಅಂದ್ರೆ ಜನರಲೈಸ್ಡ್ ಟ್ರೀಟ್ಮೆಂಟ್ ಅಂತ ನಾವ್ ಏನ್ ಹೇಳ್ತೀವಿ ಮೇಡಮ್. ಈಗ ಅಕಸ್ಮಾತ್ ಎಷ್ಟೊಂದು ಕಡೆ ಜೇನು ಕಡಿತದಿಂದನೂ ಸಾವನ್ನಪ್ಪಿರೋ ಚಾನ್ಸಸ್ ಬಹಳ ಇದೆ. ಸೊ ಅವಾಗ ಏನಾಗುತ್ತೆ, ಅದರಲ್ಲಿ ನಾವು ಮೇನ್ ಅಂದ್ರೆ ನಾವು ನ್ಯೂಟ್ರಲೈಸ್ ಮಾಡ್ಲಿಕ್ಕೆ ನಾವು ಸರ್ಟನ್ ಡ್ರಗ್ಸ್ ಎಲ್ಲ ಕೊಡ್ತೇವೆ ಇಮಿಡಿಯೇಟ್ ಆಗಿ ಬಂದಾಗ. ಹೈಡ್ರೋಕಾರ್ಟಿಸನ್ ಮತ್ತೆ ಅದನ್ನೆಲ್ಲ ಸ್ಟೀರಾಯ್ಡ್ಸ್ ಎಲ್ಲ ಕೊಡ್ತೇವೆ. ಮತ್ತೆ ಆಂಟಿಹಿಸ್ಟಮಿನಿಕ್ಸ್ ಅಂತ ಹೇಳ್ತೇವೆ, ಅಂದ್ರೆ ಅವಿಲ್ ಆ ತರ ಇಂಜೆಕ್ಷನ್ಸ್ ಒಂದ್ ಸ್ವಲ್ಪ ಎಲ್ಲ ಕೊಡ್ತೇವೆ. ಅದೆಲ್ಲ ಕೊಟ್ಟಾಗ ಅದೇನು ಅಲರ್ಜಿನ್ಸ್ ಅಂದ್ರೆ ಅಲರ್ಜಿ ಆಗುವಂತದ್ದು ಏನು ರಿಲೀಸ್ ಮಾಡಿರುತ್ತಲ್ಲ, ಅದೆಲ್ಲ ಇಮಿಡಿಯೇಟ್ ಆಗಿ ನ್ಯೂಟ್ರಲೈಸ್ ಆಗುತ್ತೆ. ಇದರಿಂದ ಇದು ಜನರಲ್ ಟ್ರೀಟ್ಮೆಂಟ್ ಮೇಡಮ್. ಹಾವು ಕಡಿತಕ್ಕಾಗ್ಲಿ, ಜೇನು ಕಡಿತಕ್ಕೆ, ಚೇಳು ಎಲ್ಲದಕ್ಕೂ ಈ ರೀತಿ ಪ್ರಥಮ ಚಿಕಿತ್ಸೆ ಏನ್ ಹೇಳ್ತೀವಲ್ಲ, ಇದು ಇಂಜೆಕ್ಷನ್ಸ್ನೆಲ್ಲ ನಾವು ಕೊಡಬಹುದು ಮೇಡಮ್. ಕೊಟ್ರೆ ಇಮಿಡಿಯೇಟ್ ಆಗಿ ರಿಲೀಫ್ ಸಿಗುತ್ತೆ. ಆಮೇಲೆ ನಮ್ಗೊಂದ್ ಸ್ವಲ್ಪ ಟೈಮು ಸಿಗುತ್ತೆ ಅಸೆಸ್ ಮಾಡಿ ಮತ್ತೆ ಹೆಂಗೆ ಇದು ಮಾಡಕ್ಕೆ, ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಕೊಡ್ಲಿಕ್ಕೂ ನಮ್ಗೆ ಕಾಲಾವಕಾಶ ಸಿಗುತ್ತೆ. ಥ್ಯಾಂಕ್ ಯು ಡಾಕ್ಟರ್. ಹಾವು ಕಡಿತದ ಬಗ್ಗೆ ಮಾಹಿತಿಯನ್ನು ನೀಡಿದ್ರಿ, ಧನ್ಯವಾದಗಳು. ಆಕಾಶವಾಣಿ ಪರವಾಗಿ ಹಾಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು. ಧನ್ಯವಾದಗಳು.
ಇದುವರೆಗೂ ಹಾವು ಕಡಿತ ಮತ್ತು ತುರ್ತು ಚಿಕಿತ್ಸೆ ಕುರಿತು ದಾವಣಗೆರೆಯ ಎಸ್ಎಸ್ ಹೈಟೆಕ್ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ನರೇಂದ್ರ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ದ್ಯಾಮಲಾಂಬಿಕಾ MS.